ಪರಮಾತ್ಮ ಅವನು ನಿಜ ಸುಖವನ್ನು ಅನುಭವಿಸ್ತಾ ಇದ್ದಾನೆ, ತನ್ನದೇ ಆದ ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ಅವನಿಗೆ ಯಾವ ಅಪೇಕ್ಷೆಗಳೂ ಕೂಡ ಇಲ್ಲ. ಪ್ರಳಯ ಕಾಲದಲ್ಲಿ ತುರಿಯ ಸ್ಥಿತ ಅಂತಂದರೆ ತುರಿಯ ರೂಪ ಅಂದರೆ ವಾಸುದೇವ ಅವನು ಮೋಕ್ಷಪ್ರದನಾಗಿದ್ದಾನೆ. ತುರಿಯ ಅವಸ್ಥೆ ಅಂತ ಹೇಳ್ತಾರೆ. ಚೇತನರಿಗಾಗುವಾಗ 4 ಅವಸ್ಥೆಗಳು. ಒಂದು ಉತ್ಪತ್ತಿ, ಎರಡನೆಯದ್ದು ಸ್ಥಿತಿ, ಮೂರನೆಯದ್ದು ಲಯ, ನಾಲ್ಕನೆಯದ್ದು ತುರಿಯ ಅಂತಂದರೆ ಮುಕ್ತಿ ಅವಸ್ಥಾ ಅಂತ. ಆ ರೀತಿಯಲ್ಲಿ ಪರಮಾತ್ಮನಿಗೆ 4ನೇ ಅವಸ್ಥೆ ಇದೆ ಅಂತ ಅರ್ಥ ಅಲ್ಲ. ಯಾಕೆ ಅಂತಂದರೆ ಯಾವಾಗಲೂ ಮುಕ್ತನೇ ಅವನು. ಯಾವಾಗಲೂ ಮುಕ್ತನೇ ಆಗಿರುವ ಪರಮಾತ್ಮ ಆ ಸಂದರ್ಭದಲ್ಲಿ ನಿದ್ದೆಯನ್ನು ಮಾಡ್ತಾ ಇದ್ದ ಅಂತ ಕೆಲವರು ಹೇಳ್ತಾರೆ. ಹಾಗಲ್ಲ, ವೀತನಿದ್ರಹ ಅಂತ ಪ್ರಹ್ಲಾದ ಹೇಳ್ತಾನೆ. ವೀತನಿದ್ರಹ, ಅವನಿಗೆ ನಿದ್ರೆಯೇ ಇಲ್ಲ. ಆಲದೆಲೆಯ ಮೇಲೆ ಮಲಗಿದ್ದಾನೆ ಅಂತಂದರೆ ಅದು ಯೋಗ ನಿದ್ರೆಯನ್ನು ಮಾಡ್ತಾ ಇದ್ದಾನೆ ಹೊರತಾಗಿ ಅವನಿಗೆ ನಿದ್ರೆ ಸುಷುಪ್ತಿ ಅಂತನ್ನೋ ಅವಸ್ಥೆ ಇಲ್ಲ. ತುರಿಯ ಸ್ಥಿತ, ಮೋಕ್ಷದ ಆನಂದವನ್ನು ಜೀವರು ತಮ್ಮ ಸ್ವರೂಪಭೂತವಾದ ಆನಂದವನ್ನು ಅನುಭವಿಸುವಂತೆ ಪರಮಾತ್ಮ ನಿರಂತರವಾಗಿ ತನ್ನ ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ಅವನು ನಿದ್ರಾವಸ್ಥೆಯಲ್ಲಿ ಇಲ್ಲ. ಅಂತಹ ಪರಮಾತ್ಮ ನಂತರದಲ್ಲಿ ಸೃಷ್ಟಿಯನ್ನು ಮಾಡಬೇಕು ಅಂತ ಹೊರಡ್ತಾನೆ. ಸೃಷ್ಟಿಯನ್ನು ಹೇಗೆ ಮಾಡ್ತಾನೆ ಅಂತಂದರೆ ಪರಮಾತ್ಮನ ನಾಭಿಯಿಂದ ಒಂದು ಕಮಲ ಹುಟ್ಟಿ ಬರುತ್ತದೆ ಅನ್ನೋದನ್ನು ಹೇಳ್ತಾರೆ. ಪರಮಾತ್ಮನ ಉದರೊಳಗೆ ಎಲ್ಲವೂ ಕೂಡ ಇದೆ. ಪ್ರಕೃತಿ ಸೂಕ್ಷ್ಮಾಂಶ ಇದೆ. ಅದೇ ರೀತಿಯಲ್ಲಿ ಪಂಚಭೂತಗಳು ಅದೆಲ್ಲವೂ ಕೂಡ ಲಯವನ್ನು ಹೊಂದಿವೆ. ಎಲ್ಲವೂ ಕೂಡ ಪರಮಾತ್ಮನ ಉದರದೊಳಗೆ ಇವೆ. ನಂತರದಲ್ಲಿ ಸೃಷ್ಟಿಯ ಅವಸ್ಥೆಗೆ ಅದನ್ನು ತರ್ತಾ ಇದ್ದಾನೆ. ಮೊದಲಿಗೆ ಪರಮಾತ್ಮನ ನಾಭಿಯಿಂದ ಒಂದು ಕಮಲ ಹುಟ್ಟಿದೆ. ಅದನ್ನು ಹೇಳುವಾಗ ನಾಭೇರಭೂತ್ ಸ್ವಕಣಿಕಾತ್ ವಟವನ್ಮಹಾಬ್ಜಂ, ಹೇಗೆ ಬೀಜದಿಂದ ಆಲದ ಮರ ಹುಟ್ಟಿಕೊಳ್ಳುತ್ತದೋ ಅದೇ ರೀತಿಯಲ್ಲಿ ಪರಮಾತ್ಮನ ನಾಭಿಯಿಂದ ಒಂದು ಕಮಲ ಹುಟ್ಟಿ ಬಂದಿದೆ ಅನ್ನೋದನ್ನು ಹೇಳಿದ್ದಾರೆ. ಅಂದರೆ ಬೀಜದಿಂದ ಆಲದ ಮರ ಹುಟ್ಟುತ್ತೆ ಅಂತಂದರೆ, ಕಣಿಕೆಯಿಂದ ಆಲದ ಮರ ಹುಟ್ಟುತ್ತೆ ಅಂತಂದರೆ ಬೀಜ ಅದು ಒಡೆದು ಮೊಳಕೆಯಾಗಿ ಆಲದ ಮರವಾಗಿ ಬೆಳೀತದೆ. ಅಂದರೆ ಬೀಜವೇ ಮರವಾಗಿ ಪರಿಣಾಮವನ್ನು ಹೊಂದುತ್ತದೆ. ಹಾಗೆ ಪರಮಾತ್ಮನ ನಾಭಿಯಿಂದ ಕಮಲ ಹುಟ್ಟಿತು ಅಂತಂದರೆ ಪರಮಾತ್ಮನೇ ಜಗತ್ತಾಗಿ ಪರಿಣಾಮ ಹೊಂದಿದ್ದಾನ ಅಂತನ್ನುವ ಒಂದು ಸಂದೇಹ ನಮಗೆ ಬರ್ತದೆ. ಅದಕ್ಕೆ ಮಧ್ವಾಚಾರ್ಯರು ಹೇಳ್ತಾರೆ, ಇಲ್ಲಿ ಕಣಿಕ ಅಂತಂದರೆ ಏನು? ಒಂದು ಸುಂದರವಾದ ಪ್ರಮೇಯವನ್ನು ನಮಗೆ ತಿಳಿಸ್ತಾರೆ. ಬೀಜ ಮೊಳಕೆಯಾಗತ್ತೆ ಅಂತಂದರೆ ಅದಕ್ಕೆ ಕಾರಣ ಏನು ಅಂದರೆ ಅಲ್ಲಿ ಕಣಿಕ ಅಂತ ದೇವತೆ ಇದ್ದಾರೆ ಅಂತ. ಸ್ಥಾವರಾಣಂತು ಸರ್ವೇಷಾಂ ದೇವತಾ ಯಾಭಿಮಾನಿನಿ ವಿಶೇಷಾತ್ ವಟಬೀಜೇ ಚ ಶಾಶ್ವತ್ಥೇ ಚ ವ್ಯವಸ್ಥಿತ ಅದೃಶ್ಯ ಕಣಿಕಾ ನಾಮ ಸಾ ವೃಕ್ಷಾನ್ ವ್ಯಂಜಯತ್ಯಪಿ. ಬೀಜ ಅನ್ನೋದು ಜಡವಾದ ಬೀಜ ಮೊಳಕೆ ಆಗೋದು ಹೇಗೆ? ಜಡವಾದದ್ದಕ್ಕೆ ಅಂತಹ ಶಕ್ತಿ ಇಲ್ಲ. ಒಂದು ಚೇತನ ವ್ಯಾಪಾರ ಬೇಕು. ಹಾಲನ್ನು ಹಾಗೆ ಇಟ್ಟರೆ ಅದು ಮೊಸರು ಆಗಲ್ಲ. ಅದಕ್ಕೆ ಹೆಪ್ಪು ಹಾಕಬೇಕು ಇನ್ನೊಬ್ಬ ವ್ಯಕ್ತಿ. ಹೆಪ್ಪು ಹಾಕಿದರೆ ಅದು ಮೊಸರಾಗಿ ಪರಿಣಾಮವನ್ನು ಹೊಂದುತ್ತದೆ. ಬೀಜ ಹಾಗೆ ನೆಲದಲ್ಲಿತ್ತು ಅಂದರೆ ಅದು ಮೊಳಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಮೊಳಕೆ ಆಗಬೇಕು ಅಂತಂದರೆ ಅದಕ್ಕೆ ಕಣಿಕಾ ಅಂತನ್ನುವ ಹೆಸರಿನಲ್ಲಿ ಒಬ್ಬ ದೇವತೆ ಇದ್ದಾರೆ. ಆ ದೇವತೆ ಅಭಿಮಾನಿಯಾಗಿರೋದ್ರಿಂದ ಆ ದೇವತೆ ಆ ಬೀಜದಿಂದ ಮೊಳಕೆಯನ್ನು ಬರಿಸ್ತಾರೆ ಅನ್ನುವ ಮಾತನ್ನು ಮಧ್ವಾಚಾರ್ಯ ಹೇಳಿದ್ದಾರೆ. ಹೇಗೆ ದೇವತೆಯೇ ಬೀಜವಾಗಿ ಅಂಕುರ ಮೊಳಕೆಯಾಗಿ ಪರಿಣಾಮವನ್ನು ಹೊಂದೋದಲ್ಲ, ದೇವತೆ ಬೀಜವೂ ಅಲ್ಲ. ಬೀಜದೊಳಗೆ ದೇವತೆ ಇದ್ದು ಬೀಜದಿಂದ ಆ ಶಕ್ತಿಯನ್ನು ತೆಗೆದು ಮೊಳಕೆಯನ್ನಾಗಿಸ್ತಾ ಇದ್ದಾರೆ. ಹಾಗೆ ಪರಮಾತ್ಮ ಅವನು ಜಗತ್ತನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ಅಂದರೆ ದೇವತೆಯಂತೆ, ಹೊರತಾಗಿ ಪರಮಾತ್ಮನೇ ಕಮಲವಾಗಿ ಪರಿಣಾಮವನ್ನು ಹೊಂದುತ್ತಾ ಇರೋದಲ್ಲ. ಪರಮಾತ್ಮನ ನಾಭಿಯಿಂದ ಕಮಲ ಬಂದಿದೆ ಅಂತಂದರೆ ಪರಮಾತ್ಮನ ಇಚ್ಛೆಯಂತೆ ಆ ನಾಭಿಯಿಂದ ಕಮಲ ಬಂದಿದೆ. ಆ ಕಮಲದಲ್ಲಿ ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿಯಾಗಿದೆ. ಆ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದ ಕೂಡಲೇ ನೋಡ್ತಾ ಇದ್ದಾರೆ, ಸುತ್ತಲೂ ಬರೀ ನೀರೇ ಕಾಣಿಸ್ತಾ ಇದೆ, ಕತ್ತಲೇ ಇದೆ, ಇನ್ನೇನೂ ಕೂಡ ಇಲ್ಲ. ಆಗ ಆ ಕಮಲದ ಒಳಗೆ
ಕಮಲದ ನಾಳದೊಳಗೆಲ್ಲ ಹೋಗಿದ್ದಾರೆ. ಏನೂ ಕೂಡ ಕಾಣಿಸಲಿಲ್ಲ, ಏನೂ ಗೊತ್ತಾಗಲಿಲ್ಲ. ತಪ ಅಂತನ್ನುವ 2 ಅಕ್ಷರ ಕೇಳಿ ಬಂದಿದೆ. ತಪಸ್ಸನ್ನು ಆಚರಿಸಿದ್ದಾರೆ. ತಪಸ್ಸನ್ನು ಆಚರಿಸಿ ಭಗವಂತನನ್ನು ಕಾಣ್ತಾ ಇದ್ದಾರೆ. ಏವಂ ಸಹಸ್ರವದನಾಂಘ್ರಿ ಶಿರಃ ಕರೋರು ನಾಸಾಸ್ಯ ಕರ್ಣನಯನಾಭರಣಾಯುಧಾಢ್ಯಂ ಮಾಯಾಮಯಂ ಸದುಪಲಕ್ಷಣ ಸನ್ನಿವೇಶಂ ದೃಷ್ಟ್ವಾ ಮಹಾಪುರುಷಮಾಪಮುದಂ ವಿರಿಂಚಃ. ಸಾವಿರಾರು ಮುಖಗಳು, ಅನಂತ ತಲೆಗಳು, ಅನಂತ ಪಾದಗಳು, ಅನಂತ ಕೈಗಳು, ಅನೇಕ ಆಭರಣಗಳನ್ನು ಧರಿಸಿದ್ದಾನೆ. ಒಂದೊಂದು ಕೈಯಲ್ಲಿ ಒಂದೊಂದು ರೀತಿಯ ಆಯುಧಗಳನ್ನು ಧರಿಸಿದ್ದಾನೆ. ಸುಂದರವಾದಂತಹ ಮಕರಕುಂಡಲಗಳನ್ನು ಧರಿಸಿದ್ದಾನೆ. ಕಿರೀಟವನ್ನು ಧರಿಸಿದ್ದಾನೆ. ಪೀತಾಂಬರವನ್ನು ಉಟ್ಟುಕೊಂಡಿದ್ದಾನೆ. ವನಮಾಲಾ ಭೂಷಿತನಾಗಿದ್ದಾನೆ. ಮಂದಹಾಸವನ್ನು ಬೀರುತ್ತಾ ಇದ್ದಾನೆ. ಅರಳಿದ ಕಣ್ಣುಗಳಿಂದ ನೋಡ್ತಾ ಇದ್ದಾನೆ. ಅಂತಹ ಮಹಾಪುರುಷನಾಗಿರುವ ಆ ಪರಮಾತ್ಮನನ್ನು ಚತುರ್ಮುಖ ಬ್ರಹ್ಮದೇವರು ನೋಡಿ ಆನಂದಿಸ್ತಾ ಇದ್ದಾರೆ. ಅನೇಕ ವರ್ಷಗಳ ತಪಸ್ಸಿನ ಫಲವಾಗಿ ಭಗವದ್ ದರ್ಶನ ಅದನ್ನು ಪಡೆದುಕೊಂಡಿದ್ದಾರೆ ಚತುರ್ಮುಖ ಬ್ರಹ್ಮದೇವರು. ಅಂತಹ ಬ್ರಹ್ಮದೇವರಿಗೆ ನೀನು ಅನುಗ್ರಹವನ್ನು ಮಾಡಿದ್ದೀಯಾ, ಆ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ ಪ್ರಹ್ಲಾದರಾಜರು. ತಸ್ಮೈ ಭವಾನ್ ಹಯಶಿರಸ್ತನುವಂಚ ಬಿಭ್ರತ್ ವೇದದ್ರುಹಾವತಿ ಬಲೌ ಮಧುಕೈಟಭಾಖ್ಯೌ ಹತ್ವಾ ನ ಯತ್ ಶ್ರುತಿಗಣಾಶ್ಚ ರಜಸ್ತಮಶ್ಚ ಸತ್ವಂ ತವ ಪ್ರಿಯತಮಾಂ ತನುಮಾಮನಂತೀ. ಮಧು ಮತ್ತು ಕೈಟಭ ಅನ್ನುವ 2 ದೈತ್ಯರು. ಆ ದೈತ್ಯರು ವೇದಾಪಹಾರವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪರಮಾತ್ಮ ಹಯಗ್ರೀವ ಅಂತನೋ ರೂಪವನ್ನು ಸ್ವೀಕಾರ ಮಾಡಿ ಆ ಮಧು ಮತ್ತು ಕೈಟಭ ಅಂತನೋ ದೈತ್ಯರ ಸಂಹಾರವನ್ನು ಮಾಡಿ ಚತುರ್ಮುಖ ಬ್ರಹ್ಮದೇವರಿಗೆ ವೇದವನ್ನು ಕೊಟ್ಟಿದ್ದಾನೆ. ಇಲ್ಲಿ ವೇದವನ್ನು ಅಪಹರಿಸಿದ್ದಾರೆ ಮಧು ಮತ್ತು ಕೈಟಭರು ಅಂತನೋ ಮಾತು ಬರ್ತದೆ. ವೇದವನ್ನು ಅಪಹಾರ ಮಾಡೋದು ಅಂತಂದರೆ ಏನರ್ಥ? ವೇದ ಅಂತಂದರೆ ಪುಸ್ತಕವನ್ನು ಕದ್ಕೊಂಡು ಹೋಗಿದ್ದಾರೆ. ಬ್ರಹ್ಮದೇವರ ಹತ್ರ ಒಂದೇ ಪುಸ್ತಕ ಇತ್ತು, ಬೇರೆ ಪುಸ್ತಕ ಇಲ್ಲ. ಹೀಗಾಗಿ ವೇದವೇ ಇಲ್ಲ ಅಂತ ಆಗೋಯಿತು ಅಂತ ಅರ್ಥನ? ಹಾಗೇನಲ್ಲ. ಅದನ್ನು ಶ್ರುತಿ ಅಂತ ಹೇಳ್ತಾರೆ. ಕಿವಿಯಿಂದ ಕಿವಿಗೆ ಬರುವಂಥದ್ದು. ನಿರಂತರವಾಗಿ ಬ್ರಹ್ಮದೇವರು ಮುಖದಿಂದ ಉಚ್ಚಾರಣೆ ಮಾಡ್ತಾ ಇದ್ದಾರೆ. ಪುಸ್ತಕದ ಅಪೇಕ್ಷೆ ಇಲ್ಲ. ಎಲ್ಲವೂ ಕೂಡ ಬುದ್ಧಿಸ್ಥವಾಗಿದೆ. ಹೀಗಿರುವಾಗ ಮಧುಕೈಟಭರು ಮಾಡಿದ್ದೇನನ್ನ ಅಂತಂದರೆ ವೇದಾಭಿಮಾನಿ ದೇವತೆಗಳ ಅಪಹಾರವನ್ನು ಮಾಡಿದ್ದಾರೆ ಅನ್ನುವ ಒಂದು ಅರ್ಥಚಿಂತನೆ ಇದೆ. ಸತ್ಯಧರ್ಮ ತೀರ್ಥರು ಅವರು ಒಂದು ಸ್ವಾರಸ್ಯದ ಅರ್ಥಚಿಂತನೆಯನ್ನು ಮಾಡ್ತಾರೆ. ಮಧುಕೈಟಭರು ವೇದದ ಅಪಹಾರವನ್ನು ಮಾಡಿದ್ದಾರೆ ಅಂತಂದರೆ ವೇದ ಯಾವ ಕರ್ಮಗಳನ್ನು ಬೋಧನ ಮಾಡ್ತಾ ಇದೆ, ಯಾವುದನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾ ಇದೆ, ಆ ಅನುಷ್ಠಾನ ಮಾಡೋದಕ್ಕೆ ಅವರು ಪ್ರತಿಬಂಧಕರಾಗಿ ನಿಂತಿದ್ದಾರೆ. ಅದು ವೇದಾಪಹಾರ. ವೇದಾಪಹಾರ ಅಂತಂದರೆ ವೇದ ಇಲ್ಲದಂತೆ ಆಗೋದು. ವೇದ ಇಲ್ಲದಂತೆ ಆಗೋದು ಅಂದರೆ ಏನರ್ಥ? ವೇದ ಯಾವ ಕಾರ್ಯವನ್ನು ಹೇಳ್ತಾ ಇದೆ ಆ ಕಾರ್ಯ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ವೇದ ಇಲ್ಲ ಅಂತಾಗಿದೆ ಅಂತ ಅರ್ಥ. ಇದೇ ವೇದಾಪಹಾರ ಅಂತಂದರೆ. ಅಂದರೆ ವೇದ ಬೋಧಿಸುವಂತಹ ಕರ್ಮಗಳ ಅನುಷ್ಠಾನಕ್ಕೆ ಮಧುಕೈಟಭರು ಪ್ರತಿಬಂಧಕರಾಗಿ ನಿಂತಿದ್ದಾರೆ. ಇದೊಂದು ಸುಂದರವಾದಂತಹ ಚಿಂತನೆ. ಈ ರೀತಿಯಲ್ಲಿ ಮಧುಕೈಟಭರು ಅನೇಕ ರೀತಿಯ ತೊಂದರೆಗಳನ್ನು ಕೊಡ್ತಾ ಇದ್ದರೆ ಪರಮಾತ್ಮ ಹಯಗ್ರೀವನಾಗಿ ಬಂದು ಅವರನ್ನು ಸಂಹಾರ ಮಾಡ್ತಾ ಇದ್ದಾನೆ. ಅದೊಂದು ಅದ್ಭುತವಾದಂತಹ ಲೀಲೆ ಪರಮಾತ್ಮನದ್ದು. ನೀರಿನಲ್ಲಿ ನಮಗೆ ಮರಣವೇ ಬರೋದು ಬೇಡ ಅಂತ ವರವನ್ನು ಕೇಳಿಕೊಂಡಿದ್ದಾರೆ. ಅದಕ್ಕೆ ಪರಮಾತ್ಮ ತನ್ನ ತೊಡೆಯ ಮೇಲೆ ಅವರನ್ನು ಹಾಕಿಕೊಂಡು ಅಲ್ಲಿ ಸಂಹಾರ ಮಾಡಿದ್ದಾನೆ. ತೊಡೆ ಸಮುದ್ರದ ತಳದಲ್ಲಿ ಹಯಗ್ರೀವ ಪಾದವನ್ನು ಇಟ್ಟರೆ ಸಮುದ್ರದ ಮೇಲ್ಭಾಗ ಮೊಣಕಾಲಿನ ಕೆಳಗಿದೆ ಅಂತ. ಹಾಗಿರುವಾಗ ತನ್ನ ತೊಡೆಯ ಮೇಲೆ ಮಧುಕೈಟಭರನ್ನು ಹಾಕಿ ಅವರನ್ನು ಸಂಹಾರ ಮಾಡಿದ್ದಾನೆ ಹಯಗ್ರೀವ ರೂಪದಿಂದ. ಅನೇಕ ಅವತಾರಗಳನ್ನು ಸ್ವೀಕಾರ ಮಾಡ್ತಾನೆ. ಒಂದೇ ಮಾತಿನಲ್ಲಿ ಪ್ರಹ್ಲಾದರಾಜರು ಹೇಳ್ತಾರೆ, ಇತ್ಥಂ ನೃತಿರ್ಯಗೃಷಿದೇವ ಝಷಾವತಾರೈ ಲೋಕಾನ್ ವಿಭಾವಯಸಿ ಹಂಸಿ ಜಗತ್ಪ್ರತೀಪಾನ್ ಧರ್ಮಂ ಮಹಾಪುರುಷ ಪಾಸಿ ಯುಗಾನುವೃತ್ತಂ ಛನ್ನಃ ಕಲೋ ಯದಭವಸ್ತ್ರಿಯುಗೋಥ ಸತ್ವಂ. ಅನೇಕ ಅವತಾರಗಳು ಪರಮಾತ್ಮನತ್ತು. ಮಾನವಾವತಾರಗಳನ್ನು ಕೆಲವೊಂದನ್ನು ಸ್ವೀಕಾರ ಮಾಡ್ತಾನೆ. ಕೆಲವೊಂದು ಪ್ರಾಣಿಗಳ ರೂಪದಲ್ಲಿ ಪರಮಾತ್ಮ ಬರ್ತಾ ಇದ್ದಾನೆ. ಕೆಲವೊಂದು ಋಷಿಗಳ ರೂಪದಲ್ಲಿ ಬಂದಿದ್ದಾನೆ. ಕೆಲವೊಂದು ದೇವತೆಗಳ ರೂಪದಲ್ಲಿ ಬಂದಿದ್ದಾನೆ. ಹೀಗೆ ಬೇರೆ ಬೇರೆ ರೂಪಗಳಲ್ಲಿ ಪರಮಾತ್ಮ ಬರ್ತಾ ಇದ್ದಾನೆ. ರಾಮ, ಕೃಷ್ಣ ಇದೆಲ್ಲವೂ ಕೂಡ ಮಾನವ ರೂಪದಲ್ಲಿ ಬಂದಿರುವ ಅವತಾರಗಳು. ಇನ್ನು ವರಾಹ, ನರಸಿಂಹ
ಇದೆಲ್ಲವೂ ಕೂಡ ಪ್ರಾಣಿಗಳ ಆಕೃತಿಯಲ್ಲಿ ಬಂದಿರೋ ಭಗವದ್ ಅವತಾರಗಳು. ಇನ್ನು ಋಷಿ ರೂಪದಲ್ಲಿ ಕಪಿಲ, ವೇದವ್ಯಾಸ, ದತ್ತಾತ್ರೇಯ, ಹೀಗೆ ಇದೆಲ್ಲವೂ ಕೂಡ ಋಷಿ ರೂಪದಲ್ಲಿ ಬಂದಿರುವಂತಹ ಅವತಾರಗಳು. ದೇವರೂಪದಲ್ಲಿ ಬಂದಿರುವಂತಹದ್ದು ಅಂತಂದರೆ ಉಪೇಂದ್ರ ಮೊದಲಾಗಿರುವಂತಹ ರೂಪಗಳು. ಹೀಗೆ ಭಗವಂತ ಅನೇಕ ರೀತಿಯ ರೂಪಗಳನ್ನು ಸ್ವೀಕಾರ ಮಾಡಿದ್ದಾನೆ. ಸ್ವೀಕಾರ ಮಾಡಿ ಲೋಕಗಳನ್ನು ಪಾಲಿಸ್ತಾ ಇದ್ದಾನೆ. ಯಾರು ಕಂಟಕರಾಗಿದ್ದಾರೆ ಅಂಥವರನ್ನು ಸಂಹಾರ ಮಾಡ್ತಾ ಇದ್ದಾನೆ. ಸಜ್ಜನರ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಧರ್ಮದ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಹೀಗೆ ನೀನು ನರಸಿಂಹನನ್ನು ಕುರಿತು ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಹೀಗೆ ಧರ್ಮಸ್ಥಾಪಕನಾಗಿ ಲೋಕಕಂಟಕ ನಾಶಕನಾಗಿ ನೀನು ಅನೇಕ ಅವತಾರಗಳನ್ನು ಸ್ವೀಕಾರ ಮಾಡಿದ್ದೀಯ. ಕಲಿಯುಗದಲ್ಲಿ ಮಾತ್ರ ನೀನು ಮರೆಮಾಚಿಕೊಂಡು ಬಿಟ್ಟಿದ್ದೀಯ. ಇಲ್ಲಿ ಕಲಿಯುಗದಲ್ಲಿ ನಿನ್ನ ಅವತಾರ ಇಲ್ಲ. ಒಂದು ಅವತಾರವನ್ನು ಮಾಡಿದ್ದೀಯ, ಅದು ಬುದ್ಧಾವತಾರ, ಅದು ಮೋಹಕವಾದ ಅವತಾರ. ಬಿಟ್ಟರೆ ಬೇರೆ ಅವತಾರ ಇಲ್ಲ. ಹೀಗೆ ನೀವು 3 ಯುಗಗಳಲ್ಲಿ ವಿಶೇಷವಾಗಿ ಅನೇಕ ರೂಪಗಳಿಂದ ಅವತರಿಸಿ ತ್ರಿಯುಗ ಎಂಬುದಾಗಿ ಅನಿಸಿಕೊಂಡಿದ್ದೀಯ ಅಂತ ಆ ಪ್ರಹ್ಲಾದರಾಜರು ನರಸಿಂಹನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ನಿನ್ನ ಮಹಾಮಹಿಮೆ ಇದೆ. ಇಷ್ಟು ಮಹಾಮಹಿಮೆ ಇದ್ದರೂ ಕೂಡ ನಮ್ಮ ಮನಸ್ಸು ಮಾತ್ರ ನಿನ್ನನ್ನು ಕೊಂಡಾಡೋದಕ್ಕೆ ಬರೋದೇ ಇಲ್ಲ. ನಮ್ಮ ಮನಸ್ಸು ನಿನ್ನನ್ನು ಚಿಂತಿಸೋದೇ ಇಲ್ಲ. ಯಾಕೆ ಅಂತಂದರೆ, ನೈತನ್ಮನಸ್ತವ ಕಥಾಸು ವಿಕುಂಠನಾಥ ಸಂಪ್ರೀಯತೆ ದುರಿತ ದುಷ್ಟಮ ಸಾಧು ತೀವ್ರಂ ಕಾಮಾತುರಂ ಹರ್ಷಶೋಕ ಭಯೇಷಣಾರ್ಥಂ ತಸ್ಮಿನ್ ಕಥಂ ತವ ಗತಿಂ ವಿಮೃಶಾಮಿ ದೀನಃ. ಪ್ರಹ್ಲಾದರಾಜರು ದೇವರಲ್ಲಿ ಹೇಳುವ ಮಾತು, ನಮ್ಮ ಮನಸ್ಸು ನಿನ್ನ ಕಡೆ ಬರೋದೇ ಇಲ್ಲ, ಹೇಗೆ ನಿನ್ನ ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯ ಅಂತ. ಇದು ಅವರ ಅವಸ್ಥೆಯನ್ನು ಹೇಳ್ಕೊಂಡದ್ದಲ್ಲ, ನಮ್ಮ ಅವಸ್ಥೆಯನ್ನು ಅವ್ರು ಹೇಳ್ತಾ ಇದ್ದಾರೆ.